ಈಗೇನು ನೀನು ಗೋವಾಗೆ ಹೋಗ್ಬೇಕಾ? ಸಾಲ ಮಾಡಿ ಒಂದಷ್ಟು ಪಟಾಪಟಿ ಚಡ್ಡಿ ತಂದು ಕೊಡ್ತೀನಿ, ರೈಲು ಬುಕ್ ಮಾಡ್ತೀನಿ. ಒಬ್ಳೆ ಹೋದ್ರೆ ಏನ್ ಚೆನ್ನಾಗಿರುತ್ತೆ ಅಣ್ಣ. ಮತ್ತೇನ್ ಕರಿಬೇಡ, ಅವಳಿಗೆ ಇದೆಲ್ಲ ಆಗ್ಬರೋದಿಲ್ಲ. ನರಸಿಂಹ, ನೀನ್ ಚಿಕ್ಕವನಿದ್ದಾಗ ನೀನು ಹುಡ್ದ ಬನ ತುಂಬಾ ಜೋರಾಗಿ ಮಾಡಿದ್ದೆ. ಮನೆ ಮುಂದೆ ಶಾಮಿಯಾನ ಹಾಕಿ ಊರವ್ರಿಗೆಲ್ಲ ಕರೆದು ಊಟ ಹಾಕಿ ನೀನು ಹುಡ್ದಬ್ಬ ಆಚರಣೆ ಮಾಡಿದ್ದೆ ಕಣೋ. ಈಗ ನಾನಿರೋ ಪರಿಸ್ಥಿತಿನಲ್ಲಿ ಅಷ್ಟೆಲ್ಲ ಮಾಡೋಕ್ಕಾಗಲ್ಲ ಕಣೋ. ಅದಕ್ಕೆ ಇಷ್ಟು ವ್ಯವಸ್ಥೆ ಮಾಡಿದ್ದೀನಿ, ಏನು ಅನ್ಕೋಬೇಡ. ನಿನಗಾಗಿ ಮಾಡಿದೆ ಸುಳ್ಳಾದ ಜಗವನ್ನು, ನಾನು ನೀನಷ್ಟೇ ನಿಜವಾದೆವು, ಇದುವೇ ಅನುಬಂಧದ ಸಾಕ್ಷಿಯು. ನಿಮ್ಮ ಈ ಪರಿಸ್ಥಿತಿ ಯಾವ ತಂದೆಗೂ ಬರಬಾರ್ದು. ನನ್ನಿಂದ ನಿಮ್ಮನ್ನ ಈ ಥರ ನೋಡೋಕ್ಕಾಗ್ತಿಲ್ಲಪ್ಪ. ಇನ್ನು ಹುಟ್ಟಿದಬ್ಬದ ಸಮಯದಲ್ಲೇ ನನ್ನನ್ನು ಸಸ್ಪೆಂಡ್ ಮಾಡಿದ್ದಾರೆ. ಅದು ಅಲ್ಲದೆ ಸಂಬಳನೂ ಹಿಡ್ದಾಕ್ಬಿಟ್ಟಿದ್ದಾರೆ. ಇಲ್ಲೇ ಹೋಗಿದ್ರೆ ನೀನು ಹುಟ್ಟಿದಬ್ಬನ ಇನ್ನೂ ಜೋರಾಗಿ ಮಾಡ್ಬೋದಾಗಿತ್ತು. ನೀವ್ ಅಪ್ಪ ಮಗ ಅಳೋದಲ್ದೆ ನಮ್ಮನ್ನು ಅಳಿಸ್ತೀರ. ನಿಮ್ಮಿಬ್ಬರದ್ದು ಅಳೋದ್ ಮುಗ್ದಿದ್ರೆ ಲವ್ ಕೇಕ್ ಕಟ್ ಮಾಡೋ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ, ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ನರಸಿಂಹ, ನಿನ್ನ ಹುಟ್ಟು ಹಬ್ಬಕ್ಕೆ ಸಣ್ಣದೊಂದು ಉಡುಗೊರೆ. ಇಷ್ಟೊಂದೆಲ್ಲ ಮಾಡಿದ್ಮೇಲೆ ಇದ್ಯಾಕಪ್ಪ? ನರಸಿಂಹನ ಹುಟ್ಟಿದ ಹಬ್ಬಕ್ಕೆ ಹೊಸ ಬಟ್ಟೆ ತರಲೇಬೇಕು ಅಂತ ಫೋನ್ ಮಾಡಿ ಹೇಳಿದ್ಲು ಕಣೋ. ಅವಳು ಹೇಳಿದ್ಮೇಲೆ ತರದೇ ಇರೋಕ್ಕಾಗತ್ತಾ? ಇನ್ನೇನಪ್ಪ, ಇರೋ 4 ಬಟ್ಟೆನೇ ಹಾಕೊಟ್ಟಿರ್ತೀಯ. ಏನ್ ಚೆನ್ನಾಗಿ ಕಾಣಿಸುತ್ತೆ, ಇದನ್ನ ಹಾಕು, ಚೆನ್ನಾಗಿ ಕಾಣಿಸ್ತೀಯ. ಗುಂಡು ಬಿದ್ದಿದೆ ಅಂತ ಹೇಳಿದ್ರೆ ಗಾಬರಿ ಆಗಲ್ವೇನ್ರಿ ಅವರು? ಅಳಿಯಂದ್ರಿಗೆ ಹೀಗೆ ಗಾಯ ಆಗಿದೆ ಅಂತ ನಮ್ಗೆ ಹೇಳಿದ್ರೆ ನಾವೆಲ್ಲಿ ಗಾಬರಿ ಆಗ್ತೀವೋ ಅಂತ ನಮ್ಗೆ ವಿಷಯನೇ ಹೇಳಿಲ್ಲ ಅವಳು. ಹೂ ಹಚ್ಬಿಟ್ಟು ನೀವ್ ಹೇಳ್ತಿರೋದು ಸರಿನೇ. ನನ್ನ ಪಾಲಿಗೆ ನೀವು ದೇವ್ರಾಗಿ ಬಂದಿದ್ದೀರ. ಅಪ್ಪ ಅಮ್ಮನ ಪಾಲಿಗೆ ಒಳ್ಳೆ ಹಳ್ಳೆ ಆಗಿದ್ದೀರ. ಅಣ್ಣನ ಪಾಲಿಗೆ ದೇವ್ರಂತ ಭಾವ ಆಗಿದ್ದೀರ. ಹೆಣ್ಣಿನ ಮನೆಯವ್ರಿಗೆ ಇದಕ್ಕಿಂತ ಇನ್ನೇನು ಬೇಕು? ನೀವು ನನ್ನನ್ನು ಹೆಂಡತಿಯಾಗಿ ಒಪ್ಕೊಂಡಿಲ್ಲ ಅಂದ್ರೂ ನನ್ನ ಬಗ್ಗೆ, ನನ್ನ ಮನೆಯವ್ರ ಬಗ್ಗೆ ಎಷ್ಟು ಕಾಳಜಿ ಇದೆ ನಿಮ್ಗೆ. ಅಪ್ಪ ಅಮ್ಮ ನನಗೆ ಹುಡುಕಿ ಮದುವೆ ಮಾಡಿದಿದ್ರು ನಿಮ್ಮಂತ ಹಳ್ಳಿ ಅವ್ರು ಸಿಗ್ತಿರ್ಲಿಲ್ಲ. ನಮ್ಮ ಅಪ್ಪ ಅಮ್ಮ ನನ್ನ ಮನೆಯವ್ರ ಮೇಲೆಲ್ಲ ನೀವು ಇಟ್ಟಿರೋ ಪ್ರೀತಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಹಚ್ಬಿಂಡ. ತುಂಬ ಹೊಗಳಬೇಡ್ರಿ, ನಿದ್ದೆ ಬರಲ್ಲ. ನನ್ನಲ್ಲಿರೋ ಒಳ್ಳೆತನಕ್ಕೆ ನೀವು ಕಾರಣನೇ. ನಿಮ್ಮಲ್ಲಿರೋ ಸಿಂಪ್ಲಿಸಿಟಿನೇ ನಾನು ನಿಮ್ಮ ಮನೆಯವ್ರಿಗೆ ಹತ್ರ ಆಗೋ ಥರ ಮಾಡಿರೋದು. ಇದೇನೋ ಈ ವಿಡಿಯೋ ಸಂಜನಾ ಇದ್ದಾಗಿದೆ? ಸಂಜನಾ ವಿಡಿಯೋ ಇದ್ದಾಗಿದೆ ಅಲ್ಲ, ಅವಳದೇ ವಿಡಿಯೋ. ಯಾಕೆ ಸಂಜನಾ ಅದಕ್ಕೆ ನಿಮ್ಮ ಮನೆಗೆ ಬಂದಿದ್ದು ನಿಂಗೆ ಗೊತ್ತಿಲ್ವಾ? ನಮ್ಮನೆಗೆ ಬಂದಿಲ್ಲ. ಯಾವಾಗ್ರೋ? ಮಾವ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಅದೇನ್ ಮಾತಾಡಮ್ಮ? ಅದು ಸರಿ, ಬಾ. ಅದನ್ನ ನಾವೇ ವಿಡಿಯೋ ಮಾಡಿದ್ವಲ್ಲ. ನಿಮಗೆ ಗೊತ್ತಿರೋ ಹಾಗೆ ನಮ್ಮಪ್ಪ ಲಂಚದ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹೇಗಾದ್ರೂ ಮಾಡಿ ಅವ್ರನ್ನ ಬಿಡಿಸ್ಬೇಕು. ಮಾವ, ಈ ತಪ್ಪನ್ನ ನಾನೇ ಮಾಡಿದ್ದು ಅಂತ ನೀವು ಒಪ್ಕೊಂಡ್ರೆ ಅಪ್ಪನ್ನ ಹೊರಗಡೆ ಕರ್ಕೊಂಡ್ ಬರ್ಬೋದು. ಹೇಳಿದ್ರು ಅನ್ನೋ ಮಾತ್ರಕ್ಕೆ ನೀನ್ ಯಾಕಮ್ಮ ಚಾಲೆಂಜನ್ನ ಒಪ್ಕೊಂಡೆ? ಕಿರು ನಿನ್ನ ಫ್ರೆಂಡ್ ತರ ನೋಡ್ತಾ ಇದ್ರು, ಅವನು ನಿನ್ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಿದ್ದಾನಲ್ಲ, ಅಂಥದ್ರಲ್ಲಿ ನಿನ್ನನ್ನು ನೀನು ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿತ್ತು? ಹೌದು ದೀಪ, ಈಗ ನೀನ್ ದಿಶಾ ಅಂತ ಅಪ್ಪಂಗೂ ಗೊತ್ತಾಗಿದೆ. ಅವರು ನಿನ್ ಸಪೋರ್ಟಿಗೆ ನಿಂತಿದ್ದಾರೆ. ಅಂಥದ್ರಲ್ಲಿ ನೀನು ಚಿರುಗೆ ರೂಪ ಅಲ್ಲ ಗುಣ ಮುಖ್ಯ ಅನ್ನೋದನ್ನ ಪ್ರೂವ್ ಮಾಡ್ಬೇಕು ಅಷ್ಟೇ. ಅದನ್ನ ಬಿಟ್ಟು ಇದೆಲ್ಲ ಬೇಕಾಗಿತ್ತಾ? ಹೌದಮ್ಮ ದೀಪ,
ನೀನು ಈ ಮನೆ ಸೊಸೆ ಅಂತ ನಾವು ಯಾವತ್ತೂ ಒಪ್ಕೊಂಡಾಗಿದೆ. ಮತ್ತು ನೀನು ಈ ಮನೆ ಸೊಸೆ ಅಂತ ಯಾರಿಗೆ ಪ್ರೂವ್ ಮಾಡಬೇಕಾಗಿದೆ? ನೀವು ಹೇಳೋದೇನೋ ಸರಿ ಮಾವ, ಆದರೆ ದೀಪ ವಿಷಯನೇ ಬೇರೆ, ಅಜ್ಜಿ ಹೇಳಿದ ವಿಷಯನೇ ಬೇರೆ. ನಾನು ಈ ಮನೆಯಲ್ಲಿ ದೀಪ ಆಗಿ ನನ್ನ ಅಸ್ತಿತ್ವ ಉಳಿಸ್ಕೋಬೇಕು ಅಂದ್ರೆ ನನ್ನ ಹಸ್ಬೆಂಡ್ಗೆ ಗುಣ ಮುಖ್ಯ ಅನ್ನೋದನ್ನ ಸಾಬೀತು ಮಾಡೋದ್ ಜೊತೆ ಅಜ್ಜಿ ಹಾಕಿರೋ ಸವಾಲಲ್ಲಿ ಗೆದ್ದು ನಾನು ಈ ಮನೆ ಸೊಸೆ ಅಂತಾನು ಸಾಬೀತು ಮಾಡ್ಬೇಕು. ನನ್ಗೆ ಯಾಕೋ ನೀನ್ ಮಾಡ್ತಾ ಇರೋದು ಒಪ್ಪಿಗೆ ಆಗ್ತಾ ಇಲ್ಲಮ್ಮ. ಸುಮ್ನೆ ನಿನ್ ಮೈ ಮೇಲೆ ನೀನೇ ಸಮಸ್ಯೆಗಳನ್ನ ಎತ್ತಾಕೋತಾ ಇದ್ಯಾ. ಏನೋ ಇಬ್ರು ಸೇರ್ಕೊಂಡು ದೀಪ ಅವ್ರಿಗೇನೋ ಬುದ್ಧಿ ಹೇಳೋ ತರ ಕಾಣಿಸ್ತದೆ. ಹೌದಪ್ಪ, ಈ ಚಾಲೆಂಜು ಟಾಸ್ಕು ಇದನ್ನೆಲ್ಲ ಯಾಕೆ ಒಪ್ಕೋಬೇಕಿತ್ತು ಅಂತ ಕೇಳ್ತಾ ಇದ್ದೀನಿ. ನಾನು ಅದೇ ಹೇಳ್ದೆ ಅವ್ರಿಗೆ, ನನ್ನ ಮಾತು ಎಲ್ಲಿ ಕೇಳ್ತಾರೆ, ನಾನೇನು ಅಂತ ತೋರಿಸ್ತೀನಿ ಅಂದ್ರು. ಅಲ್ಲ, ಇಷ್ಟು ಸಣ್ಣ ವಿಚಾರಕ್ಕೆ ಮನೆ ಬಿಟ್ಟು ಹೋಗೋ ಮಾತೆಲ್ಲ ಬೇಕಾ? ಯಾಕೆ ಹಸ್ಬೆಂಡು, ನಾನೆಲ್ಲಿ ಸೋತು ಈ ಮನೆಯಿಂದ ಆಚೆ ಹೊಟ್ಟೋಗ್ತೀನಿ ಅಂತ ಯೋಚನೆ ಆಗ್ತಿದ್ಯಾ? ಹಂಗೇನಿಲ್ಲ, ನೀವು ಚಾಲೆಂಜ್ ಮಾಡಿದ್ರೆ ಗೆಲ್ಲವರ್ಗು ಬಿಡೋಲ್ವಲ್ಲ, ಆ ಭಯ. ಓ, ನಾನು ಎಲ್ಲಿ ನಿಮ್ಮ ಅತ್ತಿಗೆ ವಿರೋಧ ಗೆದ್ಬಿಡ್ತೀನಿ ಅಂತ ಭಯನಾ? ಹಂಗೇನಿಲ್ಲ, ನಿಮ್ಮಿಬ್ರಲ್ಲಿ ಯಾರು ಗೆದ್ರು ಖುಷಿನೇ, ಆದ್ರೆ ನಿಮ್ಮಿಬ್ರು ಮಧ್ಯೆ ಈ ಕಾಂಪಿಟೇಷನ್ ಎಲ್ಲ ಬೇಕಾ? ಅಲ್ಲ ಹಸ್ಬೆಂಡು, ನನ್ಗೆ ಹೇಳ್ತಿರೋ ಮಾತನ್ನೇ ನಿಮ್ಮ ಅತ್ತಿಗೆಗೆ ಹೋಗಿ ಹೇಳಿ. ಅದ್ ನೀವ್ ಹೇಳಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ನಿಮ್ ಅತ್ತಿಗೆ ಮಾತ್ರ ಸವಾಲ್ ಒಪ್ಕೋಬಹುದು, ನಾನ್ ಒಪ್ಕೋಬಾರ್ದಾ? ನೋಡಿ ಹಸ್ಬೆಂಡು, ನಾನ್ ಇದ್ರಲ್ಲಿ ಸೌಂದರ್ಯ ಮೇಡಮ್ನ ಸೋಲ್ಸ್ಬೇಕು, ನಾನ್ ಗೆಲ್ಬೇಕು ಅಂತ ಏನೂ ಇಲ್ಲ. ಅವ್ರ ಈ ಮನೆಗ್ ತಕ್ಕ ಸೊಸೆ, ಹಾಗೆ ನಾನು ಮನೆಗೆ ಒಳ್ಳೆ ಸೊಸೆ ಅಂತ ಎಲ್ರಿಗೂ ಸಾಬೀತ್ ಮಾಡ್ಬೇಕು ಅಷ್ಟೇ. ಸರಿ ಬಿಡಿ, ಒಟ್ನಲ್ಲಿ ನೀವು ನನ್ನ ಮಾತು ಕೇಳಲ್ಲ, ಅದಕ್ಕೆ ಅವ್ರು ಅನ್ಕೊಂಡಿದ್ದನ್ ಮಾಡದೇ ಬಿಡಲ್ಲ.